ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು RCB ಪಂದ್ಯಗಳ ವಿಚಾರದಲ್ಲಿ ಬಹಳ ಇದ್ದಿದ್ದು ಬೆಂಗಳೂರಿನಲ್ಲಿ ನಡೆಸಬೇಕು ಅಂತ ಹೇಳಿ ಆ ಎಲ್ಲ ಆಸೆಗಳಿಗೂ ಕೂಡ ಈಗ ಮತ್ತೆ ನೀರೆರೆಯುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ಸೊ ಯಾಕೆ ಅಂತಂದ್ರೆ ಈಗ IPL ಮ್ಯಾಚ್ ಫಿಕ್ಸ್ ಅನ್ನುವಂಥದ್ದು ಬರ್ತಾ ಇದೆ ಬೆಂಗಳೂರಿನಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಡೋಕೆ RCB ಒಪ್ಪಿಗೆಯನ್ನ ಕೊಟ್ಟಿದೆಯಾ? ಒಂದೆರಡು ದಿನಗಳಲ್ಲಿ ಅಧಿಕೃತ ಘೋಷಣೆ ಸಾಧ್ಯತೆ ಇದೆ. ಹೋಮ್ ಗ್ರೌಂಡ್ ಆಯ್ಕೆಗೆ ಜನವರಿ 27ರವರೆಗೆ BCCI ಡೆಡ್ಲೈನ್ ಅನ್ನು ಕೊಟ್ಟಿದೆ. ಸದ್ಯ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತಾ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ಮುಗಿದ ಬಳಿಕ ಗ್ರೀನ್ ಸಿಗ್ನಲ್ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. 27ರವರೆಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಹೋಮ್ ಗ್ರೌಂಡ್ ಅನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೋಸ್ಕರ. ಸೊ ಹಾಗಾಗಿ ಅವೆಲ್ಲವೂ ಕೂಡ ಈಗ ತಯಾರಿ ನಡೀತಾ ಇದೆ. ಇನ್ನೊಂದು ಕಡೆಗೆ ಚಿನ್ನಸ್ವಾಮಿಯಲ್ಲಿ ಗೇಟ್ ಅನ್ನ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳ್ಳೋಕೆ ಆ ಕಾಮಗಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ ತಾರಾತುರೆಯಲ್ಲಿ. ಸೊ ಆದಷ್ಟು ಬೇಗ ಈ ಕಾಮಗಾರಿಗಳು ಕೂಡ ಮುಕ್ತಾಯ ಆಗಬೇಕು ಅಂತ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈಗ ಕಾಮಗಾರಿ ಪೂರ್ಣಗೊಳ್ಳುತ್ತಾ ಅಥವಾ ಇಲ್ವಾ, ಅಷ್ಟರೊಳಗಾಗುತ್ತಾ, ನೋ ಐಡಿಯಾ. ಕಾರಣ ಇವತ್ತು 21ನೇ ತಾರೀಕು, 27ರೊಳಗಡೆ ಹೇಳಬೇಕಾಗತ್ತೆ. ಪದ್ಯವನ್ನು ಆಡಿಸುವಂಥಷ್ಟೊತ್ತಿಗೆ ಎಲ್ಲ ರೆಡಿ ಆಗುತ್ತಾ, ಈ ಎಲ್ಲದರ ಬಗ್ಗೆಯೂ ಕೂಡ RCB ಚಿಂತನೆಯನ್ನು ನಡೆಸಿದೆ. ಅದರ ಬಗ್ಗೆ ಒಂದು ಫೈನಲ್ ಆಗಿ ಕೂಡ ಹೇಳ್ತಾರಂತೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ಮೊದಲನೇ ಪಂದ್ಯ ಹೋಮ್ ಗ್ರೌಂಡಲ್ಲೇ ಆಡಿಸ್ಬೇಕು ಅನ್ನುವಂಥ ವಿಚಾರಕ್ಕೆ ಬರೋದೇ ಆದರೆ ಅಷ್ಟರೊಳಗೆ ಕಾಮಗಾರಿ ಎಲ್ಲವೂ ಕೂಡ ಪೂರ್ಣಗೊಳ್ಳುತ್ತಾ ಆ ನಿಟ್ಟಿನಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವ ರೀತಿಯಾಗಿ ತಯಾರಿ ಆಗಿದೆ, ಮತ್ತು ಹೇಗೆ RCB ಅವರ ವಿಚಾರದಲ್ಲಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಪ್ರಕಾಶ್? ಈಗ RCB ಮ್ಯಾನೇಜ್ಮೆಂಟ್ಗೂ ಕೂಡ ಬೆಂಗಳೂರಿನಲ್ಲಿಯೇ ಹೋಮ್ ಗ್ರೌಂಡ್ನಲ್ಲಿಯೇ RCB ಪಂದ್ಯಗಳನ್ನು ನಡೆಸಬೇಕು ಅನ್ನುವಂತಹ ಆಸಕ್ತಿ ಇದೆ, ಒಲವಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ KCAಗೆ ನಿರ್ಧಾರವನ್ನು ಕೂಡ ತಿಳಿಸಿದೆ. ಆದರೆ ಈಗ RCB ಮ್ಯಾನೇಜ್ಮೆಂಟ್ ಮಾಡಬೇಕಾಗಿರೋದು BCCIಗೆ ಅಧಿಕೃತವಾಗಿ ಮಾಹಿತಿಯನ್ನು ಕೊಡಬೇಕಾಗಿದೆ. ಸೊ ಈವರೆಗೂ ಕೂಡ ಕೊಟ್ಟಿರಲಿಲ್ಲ. ಆ ಕಾರಣಕ್ಕಾಗಿ BCCI ಒಂದು ವಾರದೊಳಗಡೆ ನಿಮ್ಮ ನಿರ್ಧಾರವನ್ನು ತಿಳಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಿದೆ. ಸೊ ಈಗಾಗಲೇ 4.5 ಕೋಟಿ ವೆಚ್ಚದಲ್ಲಿ AI ಕ್ಯಾಮರಾಗಳನ್ನು ಅಳವಡಿಕೆ ಮಾಡಿ ಕ್ರೌಡ್ ಮ್ಯಾನೇಜ್ಮೆಂಟನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಒಂದಿಷ್ಟು ಪ್ಲಾನಿಂಗ್ಸ್ಗಳನ್ನು ಕೂಡ ಮಾಡಿಕೊಂಡಿದೆ. ಜೊತೆಗೆ KCA ಜೊತೆ ಒಂದಿಷ್ಟು ಮಾತುಕತೆಗಳು ಕೂಡ ಆಗಿದೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಯಾವಾಗ ಷರತ್ತುಬದ್ಧ ಅನುಮತಿ ಸಿಕ್ತು ಆಗಾಗಲೇ RCB ಪಂದ್ಯಗಳನ್ನು ಚಿನ್ನಸ್ವಾಮಿಯಲ್ಲಿ ಆಡಿಸೋದಕ್ಕೆ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದೆ. ಈಗ ಕಾಲ್ತುಳಿತ ದುರಂತ ಆದಂತಹ ಜಾಗ ಏನಿದೆಯಲ್ಲ, ಆ ಗೇಟ್ಗಳು ಅಂದರೆ ಸ್ಟ್ಯಾಂಡ್ 3 ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಏನು ದುರಂತ ಪ್ರಕರಣ ಆಯಿತು ಅಲ್ಲೆಲ್ಲ ಕೂಡ ಗೇಟ್ಗಳನ್ನು ಹೊಡೆದು ಎಂಟ್ರಿ ಎಕ್ಸಿಟ್ಗೆ ಅಗಲೀಕರಣ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಅಥವಾ ಪ್ರೇಕ್ಷಕರು ಬಂದರೂ ಕೂಡ ಯಾವುದೂ ಕೂಡ ಸಮಸ್ಯೆಗಳು ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಕಂಪ್ಲೀಟ್ ಗೋಡೆಯನ್ನು ಹೊಡೆದು ಅದು ವಿಸ್ತೀರ್ಣತೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಹೋಮ್ ಗ್ರೌಂಡ್ನಲ್ಲಿಯೇ RCB ಪಂದ್ಯಗಳನ್ನು ಆಡಿಸೋದಕ್ಕೆ ಈಗ BCCIಗೆ ಅಧಿಕೃತ ಮಾಹಿತಿ ಹೋಗಬೇಕಾಗಿದೆ ಅಷ್ಟೇ. ಅದಕ್ಕಾಗಿ 1 ವಾರಗಳ ಕಾಲ ತೆಗೆದುಕೊಂಡಿದೆ. ಸೊ ಇದಕ್ಕಿಂತ ಮುಂಚಿತವಾಗಿ ಅಂದರೆ 15 ದಿನಗಳ ಹಿಂದೆ ಈಗ RCB ಪಂದ್ಯಗಳನ್ನು ಬೇರೆ ಬೇರೆ ರಾಜ್ಯದ ಮೈದಾನಗಳಲ್ಲಿ ಆಡಿಸೋದಕ್ಕೆ ಚಿಂತನೆಗಳು ನಡೀತಾ ಇತ್ತು. ಆ ರಾಜ್ಯದ ಕ್ರಿಕೆಟ್ ಆಡಳಿತ ಮಂಡಳಿ ಬೋರ್ಡ್ ಏನಿದೆಯಲ್ಲ ಅವರುಗಳನ್ನು ಕೂಡ ಸಂಪರ್ಕ ಮಾಡಿತ್ತು. ಈಗ ಕೊನೆಯದಾಗಿ ರಾಜ್ಯ ಸರ್ಕಾರದಿಂದ ಯಾವಾಗ ಅನುಮತಿ ಸಿಕ್ತು ಮತ್ತು KCAನ ಪದಾಧಿಕಾರಿಗಳು ಕೂಡ ರಾಜ್ಯ ಸರ್ಕಾರದ ಒಂದಿಷ್ಟು ಸಚಿವರನ್ನು ಅಥವಾ ಇಲಾಖೆಯ ಮುಖ್ಯಸ್ಥರನ್ನು ಭೇಟಿ ಮಾಡಿ ಇಲ್ಲೇ ನಡೆಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ತೀವಿ ಅಂತ ಹೇಳಿತ್ತು. ಆಗ ಮ್ಯಾನೇಜ್ಮೆಂಟು ಕೂಡ ಆಸಕ್ತಿಯನ್ನು ತೋರ್ತು ಮತ್ತು ಒಲವು ಕೂಡ ತೋರಿಸ್ತು. ಅದರ ಮುಂದುವರೆದ ಭಾಗವಾಗಿಯೇ ಒಂದಿಷ್ಟು ಸುರಕ್ಷತೆ ಮತ್ತು ಭದ್ರತಾ ವಿಚಾರವಾಗಿ ಈಗ ತ್ವರಿತಗತಿಯಲ್ಲಿ ಈಗ ಒಂದಿಷ್ಟು ಕಾಮಗಾರಿಗಳನ್ನು ಕೂಡ ಮಾಡ್ತಾ ಇದೆ. ಇನ್ನೇನು 1 ವಾರದಲ್ಲಿ ಅಧಿಕೃತವಾಗಿ RCB ಮ್ಯಾನೇಜ್ಮೆಂಟು ನಮ್ಮ ಹೋಮ್ ಗ್ರೌಂಡ್ನಲ್ಲಿಯೇ RCB ಪಂದ್ಯಗಳನ್ನು ಇಲ್ಲೇ ನಡೆಸ್ತೀವಿ ಅನ್ನುವಂಥ ಒಂದು ಅಧಿಕೃತ ಮಾಹಿತಿಯನ್ನು ಕೂಡ ನೀಡುತ್ತೆ. ಸೊ ಆ ಮೂಲಕವಾಗಿ ಉದ್ಘಾಟನಾ ಪಂದ್ಯ ಕೂಡ RCBಯ ಉದ್ಘಾಟನಾ ಪಂದ್ಯ ಮೊದಲ ಪಂದ್ಯ ಕೂಡ ಅದು ಕೂಡ ಚಿನ್ನಸ್ವಾಮಿಯಲ್ಲಿ ನಡೆಯುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಇದು ಒಂದು ರೀತಿಯಲ್ಲಿ RCB ಫ್ಯಾನ್ಸ್ಗಳಿಗೂ ಕೂಡ ಗುಡ್ ನ್ಯೂಸು. ಆದರೆ ಅಧಿಕೃತವಾಗಿ RCB ಮ್ಯಾನೇಜ್ಮೆಂಟ್ ಒಂದು ಮಾಹಿತಿಯನ್ನು ನೀಡಬೇಕಾಗಿದೆ ಅಷ್ಟೇ. ಅರುಣ್ ಬಡಿಗೇರ್. ಓಕೆ ಪ್ರಕಾಶ್ ಶ್ರೀರಾಮ್ಪುರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಬೆಂಗಳೂರಿನಲ್ಲಿ IPL ಮ್ಯಾಚ್ ಫಿಕ್ಸ್ ಅನ್ನುವಂಥದ್ದಿದೆ. ಅದು ಈ ತಿಂಗಳ ಒಳಗಡೆಗೆ ಗೊತ್ತಾಗುತ್ತೆ. ಕಾರಣ 27ನೇ ತಾರೀಕಿನ ಒಳಗಡೆಗೆ ಹೇಳಕ್ಕೆ ಶುರು ಮಾಡಿದ್ದಾರೆ. ಅಷ್ಟರೊಳಗೆ ಏನಾದರೂ RCB ವಿಚಾರದಲ್ಲಿ ಕ್ಲಾರಿಟಿಯನ್ನು ಕೊಟ್ಟರೆ ಡೆಫಿನೆಟ್ಲಿ ಮೊದಲನೇ ಪಂದ್ಯ ಬೆಂಗಳೂರಿನಲ್ಲಿ ನಡೆಯುತ್ತೆ, ಅದು ಚಿನ್ನಸ್ವಾಮಿಯಲ್ಲಿ. ಬಟ್ ಕಾಮಗಾರಿ ಅಷ್ಟರೊಳಗೆ ಪೂರ್ಣಗೊಳಿಸ್ತಾರಾ ಅನ್ನುವಂಥದ್ದನ್ನು
ನೋಡಬೇಕಾಗಿದೆ. ಕಾರಣ ಈಗ ಗೇಟ್ಗಳು ವಿಶಾಲವಾಗಿ ಆಗಬೇಕಾಗಿದೆ.